ವೀಕ್ಷಕರು ಊಹಿಸಿರದ ಟ್ವಿಸ್ಟ್ ಕಂಗಾಲಾದ ತಾಂಡವ್. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ ಈಗ ಅತ್ಯಂತ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಈ ಸೀರಿಯಲ್ನಲ್ಲಿ ಈಗ ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದೆ. ಭಾಗ್ಯ ಏನೋ ಮಾಸ್ಟರ್ ಪ್ಲಾನ್ ಅಂತೂ ಮಾಡಿದ್ಲು, ಆದ್ರೆ ತಾಂಡವ್ ಅವಳಿಗಿಂತ ಮುಂದೆ ಹೋಗಿ ಯೋಚಿಸಿ ಶ್ರೇಷ್ಠಳನ್ನ ಕಿಡ್ನಾಪ್ ಮಾಡಿದ್ದಾನೆ. ಇದೀಗ ಮಾಂಗಲ್ಯ ಇನ್ನೇನು ತಾಂಡವ್ ಕಟ್ಟಬೇಕು ಅಷ್ಟರಲ್ಲಿ ಶ್ರೇಷ್ಠ ಮಾಸ್ ಎಂಟ್ರಿ ಕೊಟ್ಟಿದ್ದಾಳೆ. ತಾಂಡವ್ ಡ್ರಾಮಾ. ತಾಂಡವ್ ಮತ್ತು ಶ್ರೇಷ್ಠ ಒಟ್ಟಾಗಿ ಸೇರಿ ಆಡುತ್ತಿದ್ದ ನಾಟಕವನ್ನ ಭಾಗ್ಯ ಕದ್ದು ಕೇಳಿಸಿಕೊಂಡಿದ್ಲು. ತಾನು ಕೇವಲ ಒಳ್ಳೆಯವನಂತೆ ನಟಿಸುತ್ತಿದ್ದೇನೆ ಎಂದು ತಾಂಡವ್ ತನ್ನ ಪ್ರೇಯಸಿ ಶ್ರೇಷ್ಠ ಮುಂದೆ ಹೇಳಿಕೊಂಡಿದ್ದನ್ನ ಕೇಳಿಸಿಕೊಂಡ ಭಾಗ್ಯ ರೊಚ್ಚಿಗೆದ್ದಿದ್ಲು. ತಾಂಡವ್ನ ಬೇಡ ಎನ್ನುತ್ತಿದ್ದ ಭಾಗ್ಯ ಹೇಗೆ ಈ ಮದ್ವೆಗೆ ಒಪ್ಪಿಕೊಂಡ್ಲು ಎಂದು ಪ್ರಶ್ನೆ ಮಾಡಿದ್ರು. ಭಾಗ್ಯ ಮೌನ ಮುರಿದಿದ್ದು, ನಾನು ತಾಂಡವ್ನ ಮದ್ವೆ ಆಗ್ತೀನಿ ಎಂದು ಯಾರು ಹೇಳಿದ್ ನಿಮ್ಗೆ ಎಂದು ಮರು ಪ್ರಶ್ನೆ ಮಾಡಿ ಫ್ಲಾಶ್ ಬ್ಯಾಕ್ ಸ್ಟೋರಿಯನ್ನ ಹೇಳಿದ್ಲು. ತಾಂಡವ್ ಮತ್ತು ಶ್ರೇಷ್ಠ ಮಾತುಕತೆಯನ್ನ ಕೇಳಿಸಿಕೊಂಡಿದ್ಲು ಭಾಗ್ಯ. ತಾನು ಒಳ್ಳೆಯವನಂತೆ ನಟಿಸುತ್ತಿದ್ದೇನೆ ಎಂದು ತಾಂಡವ್ ಸತ್ಯ ಬಾಯ್ಬಿಟ್ಟಿದ್ದ. ತಾಂಡವ್ ಪ್ಲಾನ್ ಗೊತ್ತಾದ ಬಳಿಕ ಭಾಗ್ಯ ತಾಳಿಯನ್ನ ಬದಲಾಯಿಸಿದ್ದಾಳೆ. ಅಷ್ಟೇ ಅಲ್ಲ, ತಾಂಡವ್ ಕೊಟ್ಟ ಬಳಿಯನ್ನ ಹಾಕದೆ ಆದಿ ಕೊಟ್ಟ ಬಳೆಗಳನ್ನೇ ಹಾಕಿದ್ಲು. ಅಹಂಕಾರದಿಂದ ಸವಾಲು. ಆ ಬಳಿಕ ಶ್ರೇಷ್ಠ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಮನೆಯಲ್ಲಿ ಮದುವೆ ಸಂಭ್ರಮ ನಡೆಯುತ್ತಿದೆ. ಅತ್ತ ಶ್ರೇಷ್ಠ ಕಿಡ್ನಾಪ್ ಆಗಿರುವುದು ಈಗ ದೊಡ್ಡ ತಲೆನೋವಾಗಿತ್ತು. ಆದಿ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಶ್ರೇಷ್ಠ ಇರಲಿಲ್ಲ. ಇದನ್ನೇ ಬಳಸಿಕೊಂಡ ತಾಂಡವ್ ಶ್ರೇಷ್ಠ ಈ ಮದುವೆಗೆ ಬರೋದೇ ಇಲ್ಲ ಎಂದು ಭಾಗ್ಯ ಮುಂದೆ ಅಹಂಕಾರದ ಸವಾಲನ್ನ ಹಾಕಿದ್ದ. ಇನ್ನೇನು ತಾಂಡವ್ ಭಾಗ್ಯಳಿಗೆ ಮಾಂಗಲ್ಯ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಆದಿ ಶ್ರೇಷ್ಠಳನ್ನ ಕರೆತಂದಿದ್ದಾನೆ. ಶ್ರೇಷ್ಠ ಮದುವೆ ನಿಲ್ಲಿಸೋದು ಗ್ಯಾರಂಟಿ ಆಗಿದೆ. ಆದಿನೇ ಭಾಗ್ಯಳ ಕುತ್ತಿಗೆಗೆ ತಾಳಿ ಕಟ್ಟೋದು ಕನ್ಫರ್ಮ್ ಆದಂತಿದೆ. ಮುಂದೆ ಆದಿ ಭಾಗ್ಯಳನ ಮದುವೆಯಾಗ್ತಾನಾ? ಶ್ರೇಷ್ಠ ಯಾವ ರೀತಿ ತಾಂಡವ್ ಮೇಲೆ ಆಕ್ಷನ್ ತೆಗೆದುಕೊಳ್ತಾಳೆ? ಕುಸುಮ ಮುಂದಿನ ನಡೆಗೇನು ಎನ್ನುವುದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಈ ಧಾರಾವಾಹಿಯು ಪ್ರತಿದಿನ ಸಂಜೆ 7 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ.